ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸಂಜೆ ಇವತ್ತು ಭಾನುವಾರ ಚಿಕನ್ ಮಾಡೋಣ ಅಂತ ಅಂದ್ಕೊಂಡೆ. ನಾಳೆ ಸೋಮವಾರ ಇರೋದ್ರಿಂದ ತಿನ್ನಲ್ವಲ್ಲ, ಅದಕ್ಕೆ ತಂಗ್ಳು ಸಾಂಬಾರು ಮನೇಲಿ ಮಾಡೋದು ಬೇಜಾರು. ಅದಕ್ಕೇ ಯಾವಾಗಾದರೂ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಮೊಟ್ಟೆ ತರಿಸಿ ಎಗ್ ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಖಾರದ ಪುಡಿ, ಮತ್ತು ಗರಂ ಮಸಾಲ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ಬೇಯಬೇಕಲ್ವ, ಅದಕ್ಕೇ ಎಗ್ ರೈಸ್ ಮಾಡೋಣ ಅಂತ. ಅಕ್ಕಿ ಅದು ಸೋನಾ ಮಸೂರಿ, ಇದು ಸೊಸೈಟಿ ಅಕ್ಕಿ ಇರೋದ್ರಿಂದ ಅದ್ರಲ್ಲಿ ಮಾಡೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೋನಾ ಮಸೂರಿ ಅಕ್ಕಿ ತರಿಸ್ದೆ. ಅದಕ್ಕೆ ಮಾಡಿಕೊಡೋಣ ಅಂತ ಮೊಟ್ಟೆ ಅದೆಲ್ಲ ತರಿಸಿದ್ದೆ. ಅದಕ್ಕೆ ಅದೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ನಾನು ಎಗ್ ರೈಸು ಅದೆಲ್ಲ ಮಾಡಿ, ಎಗ್ ರೈಸ್ ಎಲ್ಲ ಮಾಡಿ, ಅದಕ್ಕೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೋಮವಾರ ಚಿಕನ್ ಮಾಡಿದ್ರೂ ಬೆಳಗ್ಗೆ ಸೋಮವಾರ ತಿನ್ನಲ್ವಲ್ಲ, ಅದಕ್ಕೇ ನಾನು ಮಾಮೂಲಿ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕಲ್ಲ. ಮಾಮೂಲಿ ನಾನು ಮನೇಲಿ ನಾರ್ಮಲಾಗೇ ಮಾಡ್ತೀನಿ. ಜಾಸ್ತಿ ಏನು ಎಲ್ಲ ಹಾಕೋದಿಲ್ಲ. ಏನಾಯ್ತಾ ಅದನ್ನು ಹಾಕಿ ನೀಟಾಗಿ ಈ ಥರನೇ ಮಾಮೂಲಿ ನಾವು ಯಾವ ಥರ ಮಾಮೂಲಿ ನಾರ್ಮಲ್ ಥರನೇ ಇರುತ್ತೆ. ಹೋಟ್ಲುಗಳಲ್ಲೆಲ್ಲ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ, ನಾವು ಅದೆಲ್ಲ ಹಾಕಲ್ಲ. ಬಟ್ ಈ ಥರ ತುಂಬ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಮಾಡಿದ್ದೀನಿ, 1-2 ಸಲ ಮಾಡಿದ್ದೀನಿ ನಾನು ಎಗ್ ರೈಸು. ಹಂಗಾಗಿ ಎಲ್ಲ ತರಿಸಿ ಎಲ್ಲ ಇವಾಗ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೇ ಮಾಡಿಕೊಡೋಣ, ನಾನು ತಿಂದು ತುಂಬ ದಿನ ಆಗಿತ್ತು ಅಂತೇಳಿ ಅದಕ್ಕೆ ಮಾಡ್ತಾಯಿದ್ದೀನಿ. ಬೆಳಗಿಂದ ಎಲ್ಲ ಕೆಲಸ ಆಯಿತು, ಮನೆ ಕೆಲಸ ಅದೆಲ್ಲ ಆಯಿತು. ಅಂದರೆ ಸ್ವಲ್ಪ ಯಾಕೋ ಸುಸ್ತಾಗ್ತಿತ್ತು, ಮಾಡಿರಲಿಲ್ಲ. ಆಮೇಲೆ ಒಂದು 11:30 ಎದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ದೆ. ಒಂದು ಸ್ವಲ್ಪ ಹೊತ್ತು ತಿಂಡಿ ತಿಂದ್ಬಿಟ್ಟು ಮಲಗಿಬಿಟ್ಟಿದ್ದೆ. ಭಾನುವಾರ ಆಗಿದ್ದರಿಂದ ಸುಮ್ಮನೆ ಮಲಗಿಬಿಟ್ಟಿದ್ದೆ. ಎದ್ದು ಎಲ್ಲ ಕೆಲಸ, ಒಂದು ಸ್ವಲ್ಪ ಬಟ್ಟೆ ಇತ್ತು ಎಲ್ಲ ತೊಳೆದಾಕಿ ಎಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಏಂತಕ್ಕಪ್ಪ ಅಂದರೆ ನಮ್ಮಲ್ಲಿ ಒಂದು ಸೂತಕ ಇತ್ತು, ಅವ್ರದ್ದೊಂದು ಕಾರ್ಯ ಆಗಬೇಕಾಗಿತ್ತು. ಅದಕ್ಕೆ ಅವರು ಅವ್ರದ್ದು ಮನೆಯಲ್ಲಿ ಕಾರ್ಯ ಮುಗಿಸಿದ್ರು. ನಾವು ದೀಪ ಏನು ಹಚ್ಚಂಗಿರಲಿಲ್ಲ. ಹಂಗಾಗಿ ವಾರ ನಿಲ್ಲಿಸ್ಬಿಟ್ಟಿದ್ದೆ ನಾನು. 9 ದಿವಸ ಆಗೈತೆ ವಾರ ಮಾಡಿ. ನಾಳೆಯಿಂದ ಇನ್ನು ವಾರ ನಾನು ಮಾಡಬೇಕು ಮನೆಯಲ್ಲಿ. ನಾನು ಸ್ವಲ್ಪ ಸ್ನಾನ ಮಾಡ್ಕೊಂಡಿರೋದ್ರಿಂದ ನಂದು ಎಲ್ಲ ಮುಗೀತು, ಮತ್ತು ಅಲ್ಲೂ ಕಾರ್ಯ ಎಲ್ಲ ಮುಗೀತಲ್ವ. ಹಂಗಾಗಿ ಎಲ್ಲ ಸೂತಕಗಳು ಕಳೆದ್ವು. ನಾಳೆಯಿಂದ ಇನ್ನು ನಾನು ವಾರ ಮಾಡಬೇಕು ಮನೆಯಲ್ಲಿ. ಪೂಜೆ ಮಾಡಿಲ್ಲ, ಏನಿಲ್ಲ. ನಾಳೆಯಿಂದ ಮಾಡಬೇಕು ಎಲ್ಲ. ಹಾಗಾಗಿ ಮನೆಯೆಲ್ಲ ಸ್ವಲ್ಪ ಗಂಜೆಲ್ಲ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನೈಟೆಲ್ಲ ನಾನು ಅಡುಗೆ ನೋಡಿ, ಎಗ್ ರೈಸ್ ಎಲ್ಲ ರೆಡಿ ಮಾಡಿದೆ. ನೀವು ಇದೇ ಥರನ ಮಾಡೋದು ಕಮೆಂಟ್ ಮಾಡಿ. ನೈಟೆಲ್ಲ ಮನೆಗಳೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಈಗಲೇ ಎಲ್ಲ ಸ್ವಲ್ಪ ಎಲ್ಲ ಬೇಗ ಬೇಗ ಅಡುಗೆ ಮಾಡೋಣ ಅಂತ. ಈಗ ಟೈಮ್ ಬಂದು 6:15. ಅದಕ್ಕೇ ನನ್ನ ಮಗನಿಗೆ ಹಾಕ್ಕೊಡ್ತಾಯಿದ್ದೀನಿ. ಅವ್ನು ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಡ್ತಾಯಿದ್ದೀನಿ. ಸೌತೆಕಾಯಿ ತರಿಸ್ಬೇಕಾಯ್ತು, ತರಿಸಿಲ್ಲ, ಇರಲಿ ಅಂದ್ಬಿಟ್ಟು. ಅದಕ್ಕೆ ನೈಟೆಲ್ಲ ಅಡುಗೆ ರೂಮೆಲ್ಲ ಕ್ಲೀನ್ ಮಾಡಿ, ಮತ್ತು ದೇವ್ರ ರೂಮ್ಗೆ ಈಗಲೇ ಹೋಗಲ್ಲ, ನಾಳೆಯಿಂದ ಹೋಗ್ತೀನಿ. ಇವತ್ತು ಸ್ವಲ್ಪ ಈಚೆಗಡೆದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಬೇಗನೆ ಅಡುಗೆ ಮುಗಿಸ್ದೆ. ಇನ್ನೆಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು. ನೆಲ ಒರೆಸೋದು ಮತ್ತು ಎತ್ತಿಕ್ಕೋದು ಅದೆಲ್ಲ ಇದ್ದಿದ್ದೆ ಅಲ್ವಾ. ಕಸ ಗುಡಿಸಿ ನೆಲ ಒರೆಸೋದು ಒಂದೇ ಇರೋದು. ಇನ್ನಿದ್ದಿದ್ದೆಲ್ಲ ಕೆಲಸ ಮುಗಿಸಿದ್ದೀನಿ. ಶೆಲ್ಫೆಲ್ಲ ಒರೆಸ್ಕೊಂಡಿದ್ದೀನಿ, ಮತ್ತು ಸ್ಟವ್ ಒರೆಸ್ಕೊಳ್ಳೋದು, ಅಡುಗೆ ರೂಮು ಅಷ್ಟೇ ಕೆಲಸ ಇರೋದು. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ನಿಮಗೆಲ್ಲರಿಗೂ ಧನ್ಯವಾದ.